ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ನಮ್ಮೆಲ್ಲರ ಆದರ್ಶ ಸೋದರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಹಾಗೂ ವೇದಿಕೆ ಮೇಲೆ ಹೆಸರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ವೇದಿಕೆ ಮುಂಭಾಗದಾಗಿರ್ತಕ್ಕಂಥ ಎಲ್ಲ ನನ್ನ ದಲಿತ ಮುಖಂಡರು, ದಲಿತ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಇವತ್ತು ಸಂಡೆ ಆದ್ರೂ ಕೂಡ ಬಾಬೂಜಿಯವರ ಜನ್ಮ ದಿನಾಚರಣೆಗೆ ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು, ವಿಶೇಷವಾಗಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಿಮ್ಗೆಲ್ರಿಗೂ ಬಾಬೂಜಿಯವರ ಜನ್ಮದಿನದ ಶುಭಗಳನ್ನು ತಿಳಿಸ್ತಾ ಇವತ್ತು ಸಾಕಷ್ಟು ವಿಚಾರ ವಿನಿಮಯಗಳನ್ನ ನಮ್ಮ ಎಲ್ಲಾ ಮುಖಂಡರು ಕೂಡ ಮಾತಾಡಿದ್ದಾರೆ. ನನಗೂ ಕೆಲವು ಗೊತ್ತಿಲ್ಲದ ವಿಚಾರಗಳನ್ನ ಕೂಡ ಮಾತಾಡಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ವಿಚಾರ ವಿನಿಮಯ ಮಾಡ್ಕೊಂಡ ಮಾತ್ರ ವಿಚಾರ ನಾವು ಸವಿಲಿಕ್ಕಾಗುತ್ತೆ. ಸೊ ಅದರಿಂದ ಬಹುಶಃ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಮತ್ತು ಬಾಬೂಜಿ ಅವರು ಭಾರತ ದೇಶಕ್ಕೆ, ದಲಿತ ವರ್ಗಕ್ಕೆ ಎರಡು ಕಣ್ಣಿದ್ದಂಗೆ ಅಂತ ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ. ಬಹುಶಃ ಇದೇ ಜಾತಿಗೆ ಮಾತ್ರ ಸೀಮಿತ ಆಗಿದ್ರ ಒಂದ್ಸಲ ಕಷ್ಟ ಆಗ್ತದೆ. ಇದೇ ಜಾತಿಗೆ ಮಾತ್ರ ಸೀಮಿತ ಆಗ್ಕೊಂಡಿದ್ರು. ಬರೀ ದಲಿತರು ಮಾತ್ರ ಇವ್ರು ಆಚರಣೆ ಮಾಡ್ಬೇಕಾ, ದಿನಾಚರಣೆ ಮಾಡ್ಬೇಕಾ? ಬಟ್ ಅಲ್ಲ, ಅದೇನಾಗದೆ ನಮ್ ಹುಂಗೋದು, ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರೊಂದು ಹುಂಗನ್ನ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಏನಂದ್ರೆ ಇವ್ ನಮ್ಮ ಜಾತಿಯವರು ಹುಂಗನ್ ಬಿಡಿ. ಆದ್ರೆ ಇಡೀ ಪ್ರಪಂಚದಲ್ಲಿ ಬಾಬೂಜಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಕೊಡುಗೆ ಇದು ಯೂನಿವರ್ಸಲ್. ಎಲ್ಲಾ ಜಾತಿ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಕಣ್ಣುಗಳಿವೆ. ಬಟ್ ಆದ್ರೆ ಏನಾಗಿದೆ ಅಂದ್ರೆ ಬರ್ತಾ ಕ್ರಮೇಣ ರಾಜಕೀಯ ಉದ್ದೇಶದಿಂದ ರಾಜಕೀಯ ತೇಲುಗೋಸ್ಕರ ಏನ್ ಮಾಡಿದ್ವಿ, ಇವ್ ನಮ್ಮೂರ್ ಅಂತ ಪಟ್ಟ ಕಟ್ಕೊಂಡ್ಬಿಟ್ಟಿದ್ವಿ. ಈ ಪಟ್ಟನ ಇವತ್ತು ಬಿಟ್ಟು ಇಡೀ ಪ್ರಚಾರಕ್ಕೆ ನಾವು ಹೋಗ್ತೀವಿ, ಯೂನಿವರ್ಸಿಟಿ ಹೋಗ್ತೀವಿ, ಅವ್ರು ನಮ್ಗೂ ಮನೆ ಸಿಗುತ್ತೆ, ಅವ್ರಿಗೊಂದು ಸಿಗುತ್ತೆ. ಸೊ ಅದರಿಂದ ಬಹುಶಃ ನಾನು ಓದಿರ್ತಕ್ಕಂಥ ಎರಡು ಬುಕ್ ನಾವಿನ್ನು ಬರೀ ಓದಿರೋದಷ್ಟೇ, ಕೇಳೋಷ್ಟೇ, ನೋಡಿಲ್ಲ. ಯಾಕಂದ್ರೆ ಆ ವಯಸ್ಸಾಗಿ ಗೊತ್ತಿಲ್ಲ ಇನ್ನು. ಆ ಸಂದರ್ಭಕ್ಕೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬೂಜಿ ಅವರು ಇಬ್ರು ಹೋಲಿಕೆ ಮಾಡಿದಾಗ ರಾಜಕೀಯ ಇಚ್ಛಾಶಕ್ತಿಯಿಂದ ಯಾವತ್ತೋ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಬಾಬೂಜಿ ಅವರಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಅಂಬೇಡ್ಕರ್ ಅವರಿಗೆ ಏನು ಎಪ್ಪಸಕ್ಕೆ ತುಳಿದ್ರು ಒಂದು ಬುಕ್ಕನ್ನ ಓದಿದ್ದೀನಿ. ಯಾಕಂದ್ರೆ ಇವರು ಒಂದು MP ವಿಚಾರದಲ್ಲಿರ್ಬೋದು, ಎಲೆಕ್ಷನ್ ವಿಚಾರದಲ್ಲಿರ್ಬೋದು, ಮಿನಿಸ್ಟರ್ ವಿಚಾರದಲ್ಲಿರ್ಬೋದು, ಇವರಿಗೆ ಹೆಚ್ಚು ಒತ್ತು ಕೊಟ್ಟು ಇವ್ರಿಗೆ ಅವಕಾಶವನ್ನು ಕೊಟ್ಟು ಎಲ್ಲ ಒಂದು ಕಡೆ ಇವ್ರಿಗೆ ಬರಿ ಗೊತ್ತಿದ್ರು ಅನ್ನೋದು ಇವತ್ತು ನಮ್ಗೆ ನಾನು ಬುಕ್ಕಲ್ಲಿ ಓದಿದ್ದೀನಿ. ನಾನು ಕೇಳಿದಷ್ಟೇ ಓದಷ್ಟೇ. ಅದು ಒಂದು ರಾಜಕೀಯ ದುಡಿದ ವ್ಯಕ್ತಿ ಅಂತಂದ್ರೆ ಇವರು ನಮ್ಮ ಅಂಬೇಡ್ಕರ್ ಅವರು. ಆದ್ರೆ ಇವರ ಕಿರಿಯ ವಯಸ್ಸಿನಲ್ಲಿ ಒಂದು ಕಾರ್ಮಿಕ ಹುದ್ದೆಯನ್ನ ಏನು ಇಲಾಖೆಯನ್ನ ಪಟ್ಟಿದ್ರು, ಇಡೀ ಭಾರತ ದೇಶಕ್ಕೆ ಹಸಿರು ಕ್ರಾಂತಿ ಅಧಿಕಾರ ಅಂತ ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಇದ್ರೆ ನಮ್ಮ ಬಾಬೂಜಿ ಅವರು. ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು 3 ಪೋಸ್ಟ್ಗಳಲ್ಲಿ ಅತಿ ಹೆಚ್ಚಾಗಿ ನಿಭಾಯಿಸ್ತಕ್ಕಂಥ ಪೋಸ್ಟ್ ಅಂತಂದ್ರೆ ಒಂದು ಕಾರ್ಮಿಕ ಪೋಸ್ಟ್, 2 ರಕ್ಷಣಾ ಪೋಸ್ಟ್. ಯಾಕಂದ್ರೆ ಅವರು ಆ ಕಿರಿಯ ವಯಸ್ಸಿನಲ್ಲೇ ಆ ಅಸ್ಪೃಶ್ಯತೆಯನ್ನ ಅದು ಏನು ತೊಗೊಳ್ಳಿಕ್ಕೆ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಅವ್ರಿಗೆ ಸಲ್ಬೇಕಾಗುತ್ತೆ. ಆ ಜನಾಂಗದವರು, ನಾವುಗಳಾದ್ರು ಯಾರೇ ಆಗಿರ್ಬೋದು, ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ನಾವು ಪಾಲಿಸ್ಬೇಕು ಹೊರತು ಅವ್ರು ನಮ್ಮೋರಂತ ಎತ್ಕಟ್ಟಿ ನಾವ್ ಇವತ್ತು ಯೂನಿವರ್ಸಲ್ ಆಗೋದ್ ನಾವು ತಪ್ಸಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ಇಡೀ ಆ 2 ಕಣ್ಣು ಭಾರತ ದೇಶಕ್ಕೆ ಎಲ್ಲೋ ಒಂದು ಕಡೆ ಅಬ್ಸರ್ವ್ ಮಾಡಿಬೇಕಂದ್ರೆ ನಾನು ಒಬ್ಬರ ಬಾಂಧವ್ಯ ಹೇಳ್ತೀನಿ, 7 ವರ್ಷ ಬಿಟ್ರೆ ಈ ಭಾರತ ದೇಶವನ್ನು 7 ವರ್ಷ ಬಿಟ್ರೆ 6 ವರ್ಷ ಬಿಟ್ರೆ ಇನ್ನೆಲ್ಲ ಆಳಿದ್ದು ಭಾರತ ದೇಶದ ನಾರ್ತ್ ಇಂಡಿಯಾವ್ರೆ. ಇವತ್ತು ಆಡ್ತಾರೆ ನಾರ್ತ್ ಇಂಡಿಯಾದವ್ರೆ. ಇವತ್ತೆಲ್ಲ ಒಂದ್ ಕಡೆ ಸೌತ್ ಇಂಡಿಯಾವ್ರು ನಾವು ಕಾಲ್ ತುಳು ಒಳಗಾಗ್ತಾವ ರಾಜಕೀಯದಲ್ಲಿ. 1 ವರ್ಷ ಪ್ರಧಾನ ಮಂತ್ರಿಗಳು ಯಾರು ನಮ್ಮ ದೇವೇಗೌಡರು, 5 ವರ್ಷ PV ನರಸಿಂಹರಾವ್. ಇವರು 6 ವರ್ಷ ಬಿಟ್ರೆ ಇನ್ನು ಎಲ್ಲಾರು ಎಲ್ಲೋ ಅದೇ ಡೆಲ್ಲಿಗೆ ಹೋದೆ. ಇವತ್ತು ಕೂಡ ಅದೇ ನಡೀತಾ ಇದೆ. ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದ್ದೆ ನಾನು. ಬೆಳಗ್ಗೆ ಬರ್ಬೇಕಾದ್ರೆ ಒಂದು ಆರ್ಟಿಕಲ್ ಓದ್ ಬಂದು ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಇದೆ, ದೇಶ ಪುನರ್ವಿಂಗಡಣೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ವಿಷಯ ಕೇಳ್ಕೊಳ್ಳಿ, ಸುಮಾರು ಇವತ್ತು ಒಂದು ಪ್ರಧಾನಮಂತ್ರಿ ಆಗ್ಬೇಕಂತಂದ್ರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸೌತ್ ಇಂಡಿಯಾ ಓಟ್ಸೇ ಬೇಕಾಗಿತ್ತು. ಅವ್ರಿಗೆ ಇಂಪಾರ್ಟೆಂಟ್ ಸೌತ್ ಇಂಡಿಯಾ MPs ಬೇಕಾಗಿದ್ದು, ಡಿಸಿಷನ್ ಮೇಕರ್ಸ್ ಬೇಕಾಗಿದ್ದು. ಇದನ್ನ ತಪ್ಪಿಸ್ಲಿಕ್ಕೆ ಇವತ್ತು ನಾರ್ತ್ ಇಂಡಿಯಾವರೇ ನಾವು ಪ್ರಬಲವಾಗಿ ಆಗ್ಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಇವತ್ತು ಕ್ಷೇತ್ರ ಮತ್ತು ದೇಶ ಪುನರ್ವಿಂಗಡಣೆ 14 ಮೀಟಿಂಗ್ ಕರೆದವರು. ಅದೇ ರೀತಿ ನಮ್ಮ ಏನ್ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರವನ್ನ 336 ಕ್ಷೇತ್ರವಾಗಿ ಮಾಡ್ತಾರೆ. ಅದರಲ್ಲಿ ಮಹಿಳೆಗಳನ್ನ 104 ಜನ ಮಹಿಳೆಯರು ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೇ ತಿಂಗಳ 14ನೇ ತಾರೀಕು ಸಂಸತ್ ಮತ್ತು ಪುನರ್ವಿಂಗಡಣೆ ಮಾಡಿ ಇವತ್ತು ಅಪ್ಲೋಡ್ ತಗೊಂತ ಇದ್ದಾರೆ. ಇದೇ 14ನೇ ತಾರೀಕು ದಕ್ಷಿಣ ಭಾರತ MP ಕಡಿಮೆ ಮಾಡ್ಬಿಟ್ಟಿದೆ. ದಕ್ಷಿಣ ಭಾರತದಲ್ಲಿ MP ಕಡಿಮೆ ಮಾಡಿ ನಾರ್ತ್ ಇಂಡಿಯಾದ ಜಾಸ್ತಿ ಮಾಡಿ ಇವತ್ತು ಏನ್ ಮಾಡ್ತಾ ಇದಾರೆ, ಇಡೀ ಇದನ್ನ ನಾವು ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತಾರೆ. ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಒಬ್ಬ ಶಾಸಕನಾಗಿ ಮಾತಾಡ್ಬಾರ್ದು. ಏನಕ್ಕೆ ಬೇಕು ಪುನರ್ವಿಂಗಡಣೆ ಅಂತ ಬಂದಾಗ ರಾಜಕೀಯ ತೇವಲ್ಗೋಸ್ಕರ. ಸೊ ಅದರಿಂದ ನಮ್ಮ ಜಾತಿಗಳನ್ನ ನಾನು ಒಂದೇ ಒಂದು ಹೇಳೋದು, ನಮ್ಮ ಜಾತಿಗಳನ್ನ ನಾವಿನ್ನು ಆ ಜಾತಿ ಈ ಜಾತಿಯನ್ನ ಬಂದು ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ IAS ಅಧಿಕಾರಿ ಯಾವತ್ತು ಮಾಡ್ತೀವಿ, ನಮ್ಮ ಮಕ್ಕಳನ್ನ ಯಾವತ್ತು ತಹಸೀಲ್ದಾರ್ ಮಾಡ್ತೀವಿ, ನಮ್ಮ ಮಕ್ಕಳನ್ನ AC ಯಾವತ್ತು ಮಾಡ್ತೀವಿ, ಅಸ್ಪೃಶ್ಯತೆ ಅವತ್ತು ಹೋಗ್ಲಿಕ್ಕೆ ಕಡಿವಾಣ ಆಗ್ತಾ ಇದೆ.
ಹಿಂಗ ಮಾವೋಡ್ರ ವಾರ್ಡ್ ಮಾವೋಡ್ರ ಅನ್ಕೊಂಡಂತೆ ಇಲ್ಲಿಂದ ತುಳಿಲಿಕ್ಕೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ನಾನು ಮುಕ್ತ ಮಾತಾಡ್ಬೇಕಂತ ಮಾತು. ಈಗ ತಾನೇ ಯಾರು ಹೇಳ್ತಾ ಇದ್ದಾರೆ ನಮಗೆ ಭವನ ಇಲ್ಲ ಅಂತ. ನೀವು ಹೇಳಕ್ಕಿಂತ ಮುಂಚೆ ನಾನೇ ಖುದ್ದ ಹೋಗಿ 75 ಲಕ್ಷ ರೂಪಾಯಿ ಅಮೌಂಟ್ ನ ಬಿಡುಗಡೆ ಮಾಡ್ಕೊಂಡ್ಬಂದು ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಅವನಿದಲ್ಲಿ ಭವನ ಮಾಡ್ತೇನೆ. ನಮ್ಮ ಬಾಬೂಜಿ ಅವರ ಭವನ ಮಾಡ್ತೇವೆ. ಎಲ್ಲೋ ಒಂದು ಕಡೆ ನನಗೆ ನೋವಾಯ್ತು. ಏನಂತಂದ್ರೆ ಸಾಕಾಗ್ತಾ ಇಲ್ಲ ನೋವಾಯ್ತು. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಆ ಜಾಗವನ್ನ 30 ಗಂಟೆ 35 ಗಂಟೆ ಶಿಫ್ಟ್ ಮಾಡಿ ಚಿಕ್ಕ ಭವನವನ್ನ ಚೌಲ್ಟ್ರಿ ಕನ್ವರ್ಟ್ ಮಾಡಿ ನಾನು ಮತ್ತು KH ಮುನಿಯಪ್ಪ ರಾತ್ರಿ ಮಾತಾಡಿದ್ದೀನಿ. ಅವರ ಅನುದಾನದಲ್ಲಿ ನನ್ನ ಅನುದಾನ ಇನ್ನೂ ಸ್ವಲ್ಪ ಒಂದು 1.5 ಕೋಟಿ ಜಾಸ್ತಿ ಹಾಕಿ 2.25 ಕೋಟಿಯಲ್ಲಿ ಒಂದು ಬಾಬೂಜಿ ಅವರ ಭವನ ಕೊಟ್ಟಿರ್ತಕ್ಕಂಥ ಭವನವನ್ನು ನಿರ್ಮಾಣ ಮಾಡ್ಲಿಕ್ಕೆ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ ನಿಮ್ಗೆ. 75 ಲಕ್ಷ ಮಾತ್ರ ಹಾಕೊಂಡ್ ಬಂದಿದ್ದೀನಿ. ಸೊ ಮಿಕ್ಕಿದ ಉಳಿತಾಯಗಳ ಕೂಡ ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹತ್ರ ಮಾತಾಡಿ, KH ಮುನಿಯಪ್ಪ ಸಚಿವರ ಹತ್ರ ಮಾತಾಡಿ ಇದನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊಂತೀವಿ. ನಾವು ಒಂದೇ ಒಂದು ಮಾತಾಡಿದ್ದು, ಇವತ್ತು ಬಾಬೂಜಿ ಅವರು ಮತ್ತು ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ 2 ಕಣ್ಣಿದ್ದಂಗೆ, ಸಂವಿಧಾನ ಬರ್ಲಿಕ್ಕೆ 2 ಕಣ್ಣಿದ್ದಂಗೆ. ಅದೇ ಆದರ್ಶಗಳನ್ನ ಇಡೀ ಮುಳಬಾಗಿಲು ತಾಲೂಕಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನಾವು ಹೋಗ್ಬೇಕು, ಎಲ್ಲಾ ಕಡೆ ಹೋಗ್ಬೇಕು. ಬೇರೆ ಬೇರೆ ತಾಲೂಕಲ್ಲಿ ಅವರೊಂದು ಇವರೊಂದು ಮಾಡ್ತಾರೆ, ನಮ್ಮ ತಾಲೂಕಲ್ಲಿ ಮಾಡ್ಲಿಕ್ಕೆ ನಾನು ಬಿಡುದಿಲ್ಲ, ನಾನ್ ಮಾಡಕ್ಕೆ ಬಿಡುದಿಲ್ಲ. ಯಾಕಂದ್ರೆ ಒಂದೇ ತಾಯಿ 2 ಮಕ್ಳಿದ್ದಂಗೆ ಇವ್ರು. ಯಾಕಂದ್ರೆ ಲೆಫ್ಟ್ ಟು ರೈಟ್ 2 ಮಕ್ಳಿದ್ದಂಗೆ. ಯಾರೋ ರಾಜಕೀಯ ತೇವಲಿಗೋಸ್ಕರ ಒಳಮಸ್ಕೋಸ್ಕರ ಇವ್ನು ಬಳಸ್ಕೊಂಡು ಹಾಳು ಮಾಡ್ತಕ್ಕಂಥ ವಾತಾವರಣವನ್ನ ಈ ತಾಲೂಕಲ್ಲಿ ಆಗ್ಬಾರ್ದು ಅನ್ನೋದು ನನ್ನ ಫಸ್ಟ್ ಆಸೆ ಇದೆ. ಫಸ್ಟ್ ಆಸೆ. ಈಗ ಗವರ್ಮೆಂಟ್ ಡಿಕ್ಲೇರ್ಡ್, ಅವ್ರು ಡಿಕ್ಲೇರ್ ಮಾಡಿ, ಕೋರ್ಟ್ ಇದೆ, ಕೋರ್ಟ್ ಡಿಕ್ಲೇರ್ ಮಾಡಿ ಯಾರಿಗೆ ಎಷ್ಟು ವಿಶ್ರಾಂತಿ ಕೊಡ್ಬೇಕಂತ. ಆದ್ರೆ ನಮ್ಮಲ್ಲಿ ಒಳಮನ್ಸು ಬಂದು, ನಮ್ಮಲ್ಲಿ ವೈಮನಸ್ಸು ಬಂದು ಇಡೀ ಸಮಾಜವನ್ನ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಾವು ಇವತ್ತು ಹೋಗ್ಬಾರ್ದು ಅಂತ ಹೇಳ್ತಾ, ಇವತ್ತು ನಾನು ಸಾಕಷ್ಟು ಖಾಸಗಿ ಬಿಸಿ ಇದ್ದೆ, ಆದ್ರೂ ಕೂಡ ನಾನು ತಹಸೀಲ್ದಾರ್ಗೆ ಹೇಳಿದೆ, ಖಂಡಿತವಾಗ್ಲಿ ಈ ಕಾರ್ಯಕ್ರಮ ಬರ್ತೀನಿ, ಈ ಕಾರ್ಯಕ್ರಮ ಬರ್ಲೇಬೇಕು, ಇದು ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆ 2 ಜಾತಿಗಳನ್ನ ಒಗ್ಗಟ್ಟಾಗಿ ತಗೊಂಡು ಹೋಗತಕ್ಕಂಥ ಕೆಲಸವನ್ನ ನಾವಿಬ್ರು ನಮ್ಮ ತಾಲೂಕು ಆಡಳಿತ ಮಾಡೋಣ ಅಂತ ಹೇಳ್ತಾ, ಇವತ್ತು ನನಗೆ ಈ ಒಂದು ಅವಕಾಶವನ್ನು ದೇವರು ಕೊಟ್ಟಿರ್ತಕ್ಕಂಥ ವರ ಅಂತ ಉಂಟೇ ಇರ್ಲಿಲ್ಲ. ಈಗ ತರ ಹೇಳ್ತಾ 1994 ನಾನು ಕನ್ವೀನ್ ಆಗಿದ್ದೆ ಅಂತ. ನನ್ನ 1982 ನಮ್ಮ ಬಾನು ಆಯ್ತಲ್ಲ, 84 ಅದಲ್ವಾ. ಸೊ ಅದರಿಂದ ಏನು ಭಗವಂತ ಈ ಜಾಗದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಅದನ್ನು ಸದುಪಯೋಗ ಪಡಿಸಿ ನಾನು ಬಂದಿರ್ತಕ್ಕಂಥ ಅವಕಾಶವನ್ನ ಸಮರ್ಪಕವಾಗಿ ಸಮೃದ್ಧಿಯಾಗಿ ಅವಕಾಶವನ್ನ ನಾನು ಮಾಡಿ ಎಲ್ಲಾ ಜಾತಿಗಳಿಗೂ ಕೂಡ, ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ಉಪಜಾತಿಗಳಿಗೂ ದೊಡ್ಡ ಜಾತಿ ಕೂಡ ಸಮಾನವಾಗಿ ಒಂದು ಮರ್ಯಾದೆಯನ್ನು ಕೊಟ್ಟು ಅವ್ರಿಗೆ ಏನು ಗೌರವ ಸಲ್ಲಿಸುವ ಕಾರ್ಯಕ್ರಮವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ತಾಲೂಕು ಆಡಳಿತ ಕೂಡ ಸಂಡೆ ಆದ್ರೂ ಕೂಡ ಸ್ವಚ್ಛವಾಗಿ ಸಮೃದ್ಧಿಯಾಗಿ ಬಂದು ಒಂದು ಪೂಜೆ ಮಾಡಿಕೊಟ್ಟು ನೆರವೇರಿಸಿಕೊಟ್ಟಿದ್ವಿ. ನಿಮಗೂ ಈ ಜಾತಿಗೂ ಇಡೀ ಬಾಬೂಜಿಯ ಅನ್ಯಾಯಗಳಿಗೂ ಕೂಡ ಒಂದು ವಿಶೇಷವಾಗಿ ಶುಭಾಶಯ ತಿಳಿಸ ನಾನು ಮಾತು ಮುಗಿಸ್ತದೆ. ಎಲ್ಲರಿಗೂ ಒಳ್ಳೆಯದಾಗಿ.